ಓಂ ನಮಃ ಶಿವಾಯ. ಹರ ಹರ ಮಹಾದೇವ್ ಶಂಭೋ ಶಂಕರ. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಶಿವರಾತ್ರಿ. ಇದು ಮಾರ್ನಿಂಗ್ ಕ್ಲಿಪ್. ಆ್ಯಕ್ಚುಲಿ ಆಲ್ರೆಡಿ ಶಿವರಾತ್ರಿ ವಿಡಿಯೋ ಹಾಕೀನಿ ಸಪ್ರೇಟಾಗಿ. ನಾನು ನಮ್ಮ ಹೋಮ್ ಟೌನಲ್ಲಿ ಯಾವ ಥರ ಮಾಡೀನಿ, ಊರಾಗೆ ಯಾವ ಥರ ಪೂಜೆ ಮಾಡೀನಿ, ನಾವೆಲ್ಲ ಕಲ್ತು ಮಸ್ತಾಗಿ ಸೆಲೆಬ್ರೇಟ್ ಮಾಡೀವಿ ಶಿವರಾತ್ರಿ ಅನ್ನೋದು. ಆ ವಿಡಿಯೋ ಆಲ್ರೆಡಿ 2 ಡೇಸ್ ಆಯಿತು ಪೋಸ್ಟ್ ಮಾಡಿ. ನೀವೆಲ್ಲ ನೋಡಿರಿ ಆ್ಯಂಡ್ ಲೈಕ್ ಮಾಡಿರಿ ಅಂತ ಅಂದ್ಕೋತಾ ಇದ್ದೀನಿ. ಕಮಿಂಗ್ ಟು ಟುಡೇಸ್ ವ್ಲಾಗ್. ಇದು ಕಂಪ್ಲೀಟ್ ಇಡೀ ದಿನ ನಾನು ಏನು ಮಾಡೀನಿ ಅನ್ನೋದು ಫ್ರೆಂಡ್ಸ್. ಆ್ಯಸ್ ಇಟ್ ಈಸ್ ಸಂಡೇ ಆ್ಯಂಡ್ ಶಿವರಾತ್ರಿ ಇದೆಯಲ್ಲ, ವೈಭವ್ಗೂ ಹಾಲಿಡೇ ಇತ್ತು. ವೈಭವ್ ಕಾಲೇಜ್ಗೆ ಹೋಗಿಲ್ಲ. ಸೊ ಅದ್ರ ಸಲುವಾಗಿ ಆರಾಮಾಗಿ ಎದ್ದು ಒಳಗಿಂದ ಹೊರಗಿಂದ ಎಲ್ಲ ತೊಳೆದೇಕೀನಿ ಎಲ್ಲನೇ ಮಾಡೀನಿ. ಸೂರಜ್ ಮಾಮ ನೋಡ್ರಿ ಬೆಳ್ಳಂಬೆಳಗ್ಗೆನೆ ಎಷ್ಟು ಜಾಸ್ತಿ ಸ್ಟ್ರಾಂಗ್ ಖಡಕ್ಕಾಗಿ ರೇಸ್ ಅದಾವಲ್ಲಿ ಗೊತ್ತು. ಆ್ಯಂಡ್ ಶಿವ ಅಂತ ಚಳಿ ಹೋಗ್ತವ ಅಂತಾರೆ. ಸೊ ಇಲ್ಲಿಂದ ನಾವು ಸ್ಟ್ರಾಂಗ್ ಬಿಸಿಲನ್ನು ಫೋಕಸ್ ಮಾಡ್ತೀವಿ ಅಂದರೆ ಸಮ್ಮರ್ ಬರ್ತದೆ ಫ್ರೆಂಡ್ಸ್. ಸೊ ಬರ್ತದಲ್ಲ, ಆಲ್ರೆಡಿ ಬಂದ್ಯದ ಫ್ರೆಂಡ್ಸ್. ಆ್ಯಂಡ್ ಇವತ್ತು ನೋಡಿರಿ ಮಹಾದೇವಿ ಏರ್ಸ್ಲಕ್ಕ ಎಷ್ಟೊಂದು ಕಲರ್ ಹೂವು ಅದಾವ ನನ್ನ ಹತ್ರ. ಆ್ಯಂಡ್ ಗುಡಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇನ ಒಂದು ಸ್ವಲ್ಪ ವಿಂಟರ್ ಇದ್ದಿನ ಕಡೆಯಿಂದ ಕಮ್ಮಿ ಕಾಣಿಸ್ತು, ಈಗ ಫುಲ್ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಇವತ್ತಿಂದು ಮಹಾಶಿವರಾತ್ರಿ ಪೂಜೆ. ಮನೆಗೆ ಅಭಿಷೇಕ ಎಲ್ಲ ಮಾಡ್ಕೊಂಡಿನಿ. ಆ್ಯಂಡ್ ಇವಾಗ ನಾವು ಊರ ಕಡೆ ನಡೆದೀವಿ. ಆ್ಯಂಡ್ ಇಲ್ಲಿ ಮನೆಗೆ ಪುಣಿಕೊಟ್ಟು ಅನ್ನ ಮಾಡೀನಿ. ಓನ್ಲಿ ಅಲ್ಲ, ಹಮೇಶ ನಾವು ಒಬ್ಬಕಿನ್ನೇ ನಿರಾರ್ ಇರ್ತಿದ್ದ. ಇವತ್ತು ವೈಷ್ಣವಿನೂ ಹಿಡ್ದಾಳ. ನಾನು 9th ಹಿಡ್ದೀನಿ ನಿರಾರ. ವೈಷ್ಣವಿ ಇವತ್ತಿನ ಹಿಡಿದು ಒಪ್ಪತ್ತು ಸ್ಟಾರ್ಟ್ ಮಾಡ್ಯಾಳ. ಅಂದ್ರೆ ಶಿವರಾತ್ರಿ ದಿನ ಆಕಿ ಒಪ್ಪತ್ತು ಇರಬೇಕು ಅಂತ ಅಂದ್ಕೊಂಡ. ಆ್ಯಕ್ಚುಲಿ ಕೇಳ್ದು ಅಮ್ಮ ನಾನು ಇರ್ತೀನಿ ಅಂತ. ಓಕೆ ಅಂದ. ಸೊ ಆಕಿನೂ ರೆಡಿ ಆದಳು. ಎಲ್ಲರೂ ಏನೋ ಊಟ ಮಾಡಿಲ್ಲ, ಏನೂ ತಿಂದಿಲ್ಲ ಇಲ್ಲಿ ಮನೆಯಲ್ಲಿ. ಊರ ಕಡೆ ಹೋದೆವು. ಅವರಿಬ್ಬರು ಪುಣಿಕೊಟ್ಟನ್ನ ಊಟ ಮಾಡಿದ್ರು. ಆ್ಯಂಡ್ ಹೋಗೋತಿನ ನಮ್ಮೂರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಊರು ಬರ್ತದೆ. ಸೊ ಅಲ್ಲಿ ಒಬ್ಬರು ಮುತ್ಯ ಇವೆಲ್ಲ ಮಾಡಿ ಅವರು ಹಮೇಶ ಅವ್ರ ಪ್ರೊಫೆಷನ್ನೇ ಅವರು ಅದೇ ಕೆಲಸ ಮಾಡ್ತಾರೆ. ಆಡಿನಾಗ ಕುರಿನಾಗ ಕನ್ಫ್ಯೂಸ್ ಆಗ್ಲತ್ತು ಫ್ರೆಂಡ್ಸ್. ಸೊ ತಾತನ ಜೊತೆ ಮಾತಾಡ್ಕೋತ ನಾವು ಒಂದು ತೊಗೊಂಡಿನಿ ಒಂದು 2-3. ಮುಂದಿನ ಕಾನ್ವರ್ಸೇಷನ್ ಕೇಳ್ರಿ. ಮನುಷ್ಯರು ಸಿಕ್ಕರು ಎಲ್ಲ ಮನುಷ್ಯರ ಸಿಗಲ್ರು. ಸೊ ಮುಂಜಾನೆ ನಿಮ್ಗೆ ಹೇಳಕ್ಕೆ ಮರ್ತಿದ್ದೆ, ನಾನು ಕಬ್ಬಿನ ಹಾಲು ತೊಗೊಂಡಿದ್ದೆ. ಸೊ ನಾನು ವೈಷ್ಣವಿನೇ ಅಲ್ಲ, ಎಲ್ಲರೂ ಕಬ್ಬಿನ ಹಾಲು ಕುಡ್ದು ಅವ್ರು ಊಟ ಮಾಡಿದ್ರು. ನಾವಿಬ್ಬರು ಈ ಕಡೆ ಬಂದೆ. ಆ್ಯಂಡ್ ಬರೋ ಹೊತ್ತಿನಾಗ ತೆಂಗು, ಬಾಳೆಹಣ್ಣು, ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡಿನಿ. ಆ್ಯಂಡ್ ತಾತಾಗ ಫ್ರೂಟ್ಸ್ ಬಾಳೆಹಣ್ಣು ಕೊಟ್ಟರು, ಭಾಳ ಖುಷಿಯಾಗಾದರು. ಹಿ ವಾಸ್ ವೆರಿ ಹ್ಯಾಪಿ. ಆಶೀರ್ವಾದ ಮಾಡಿದ್ರು, ತಣ್ಣಗಿರೋ ಮಗ ಅಂಥೇಳಿ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಫಸ್ಟ್ ಹೋಗಿ ಮನೆಗೆ ಹೊರಗೆ ಎಲ್ಲ ರಂಗೋಲಿ ಹಾಕಿದೆ. ಆ್ಯಕ್ಚುಲಿ ಕ್ಲಿಪ್ ತೆಗಿಯೋಂಥ ಪೇಷನ್ಸ್ ಇದ್ದಿಲ್ಲ. ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಒಲ್ಲಿಂದೆಲ್ಲ ಕ್ಲಿಪ್ ತೆಗಿಯೋಂಥ ಪೇಷನ್ಸ್ ಇದ್ದಿಲ್ಲ. ಸೊ ಎಲ್ಲ ಸಾಮಾನು ತೆಕ್ಕೋತಾ ಹೋಗೀನಿ. ಫಸ್ಟ್ ರತ್ನಾಲ್ ತೆಗೆದು ತೊಳೆದು ಕುದಿಸ್ಲಕ್ಕಿಟ್ಟ. ಯಾಕಂದ್ರೆ ನಂಬಲ್ಲಿ ಅದು ಭಾಳ ಬರೀಕವ. ನಂಬಲ್ಲಿ ತೊಗೊಂಡು ಬರ್ರಿ ಅಂದ್ರೆ ಬರೀಕಂತ ತೊಗೊಂಡು ಬಂದಾರ. ಸೊ ನಾನು ಹಮೇಶ ರಿಂಗ್ ಟೈಪ್ ಹೆಂಗೆ ಕಟ್ ಮಾಡಿ ಸ್ಟೀಮ್ ಮಾಡ್ತೀನಿಲ್ಲ, ಆ ಥರ ಮಾಡ್ಲಿಕ್ಕಾಗಲ್ಲ. ಆ್ಯಂಡ್ ಮತ್ತೇನಂದ್ರೆ ಬಂದ ತಕ್ಷಣ ಒಂದು ಕಡೆ ಶಬ್ದಾನಿ ನೆನೆಕಿಟ್ಟೀನಿ, ಶಬ್ದಾನಿ ಕಿಚಡಿ ಮಾಡ್ಲಿಕ್ಕೆ. ಸೊ ಒಂದು ಸ್ವಲ್ಪ ಕತ್ತಲಿತ್ತಲ್ಲ, ನೀರು ಎಷ್ಟು ಹಾಕಿನಿ ಅನ್ನೋದು ಕಾಣಿಸಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕಿಚಡಿ ಆಗಿತ್ತು. ಬಟ್ ವೈಷ್ಣವಿ ಲೈಕ್ ದಿಸ್ಟು. ಸೊ ಮೊಸರು ಕಿಚಡಿ ಹಾಕ್ಕೊಟ್ಟೀನಿ. ಆ್ಯಂಡ್ ಯಾಕೋ ಏನೋ ರತ್ನಾಲ್ ಕುದಿಲಕ್ಕೂ ಟೈಮ್ ತೊಗೊಂಡವ, ಟೇಸ್ಟ್ನೂ ಒಟ್ಟಿಲ್ಲ. ರತ್ನಾಲ್ ತಿಲತೀವ ಅನ್ನೋ ಫ್ಲೇವರೇ ಒಟ್ಟ ಇಲ್ಲ. ಅದಕ್ಕೆ ನಾನು ಏನು ಮಾಡೀನಿ ಅಂದ್ರೆ ಒಂದು ಸ್ವಲ್ಪ ರತ್ನಾಲ್ ಪೂರ ಸಪಿ ತೆಗೆದು ಈ ಥರ ಒಂದು ಸ್ವಲ್ಪ ದೊಡ್ಡ ಪೀಸಸ್ ಮಾಡಿಟ್ಟೀನಿ. ಪೀಸಸ್ ಮಾಡಿ ಒಂದು ಬೋಣಿನಾಗ ತುಪ್ಪ ಅಥವಾ ಎಣ್ಣೆ ಏನಾರ ಹಾಕ್ಕೊಂಡು, ನಾನಿಲ್ಲಿ ತುಪ್ಪ ಹಾಕ್ಕೊಂಡೀನಿ. ಸೊ ತುಪ್ಪ ಹಾಕೊಂಡಿನ ಬಾದ ಆಕೆ ಈ ಥರ ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ. ಅದರ ನಂತರ ಸಕ್ರೆ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾ ಈ ಥರ ಮಾಡ್ಬೇಕಂದ, ಬಟ್ ನಾವು ತಿನ್ನಲ್ಲ ಅದು ಇದು ಅಂತಂದಿದ್ರು. ಅದ್ರ ಸಲುವಾಗಿ ನಾ ಏನು ಮಾಡಿದೆ ಅಂದ್ರೆ ಎಲ್ಲರಿಗೆ ಕೊಟ್ಟ ನಂತರ ಯಾರೂ ಇಷ್ಟಪಟ್ಟಿಲ್ಲ, ಟೇಸ್ಟ್ಲೆಸ್ ಅವ ಅಂದಿನ ಕಡೆಯಿಂದ ಮತ್ತು ಅದ್ರ ಒಂದು ಸ್ವಲ್ಪ ಸಕ್ರೆ ಹಾಕಿ ಒಂದು ಸ್ವಲ್ಪ ನೀರು ಚಿಂಪುಡಿಸಿನಂಗೆ ಮಾಡಿ ಒಂದು ಪ್ಲೇಟಿನ ಮುಚ್ಚಿಟ್ಟು ಮತ್ತು ಮೇಲೆ ಕೆಳಗೆ ಹಿಂಗೆ ಒಂದು 2-3 ಟೈಮ್ಸ್ ಮಾಡ್ರೆ ಸೂಪರ್. ಇವಾಗ ಆ್ಯಕ್ಚುಲಿ ಟೇಸ್ಟ್ ಎಲ್ಲರಿಗೆ ಪಸಂದ್ ಬಂದು ಬಾಬಾಗ ಇವ್ರಿಗೆ ಎಲ್ಲರಿಗೆ ಇವಾಗ ಓಕೆ ಅನ್ನಿಸ್ತಾ ಇದೆ. ಸೊ ಎಲ್ಲರೂ ಇಷ್ಟಪಟ್ಟು ತಿಂದರು. ಆ್ಯಂಡ್ ದೇ ಲೈಕ್ ಇಟ್ಟು. ಯಾಕಂದ್ರೆ ಅದು ಟೇಸ್ಟೇ ಇದ್ದಿಲ್ಲ, ಒಟ್ಟು ಸಪ್ಪಗೆ
ಸಪ್ಪಗಿತ್ತು. ಒಟ್ಟು ಹಾಲು ತಿಲತ್ತಿದ್ದೇವ ರತ್ನಾಲ್ ತಿಲತ್ತಿಯ ಏನೋ ಫೀಲೇ ಆಗ್ತಾ ಇದ್ದಿಲ್ಲ. ಸೊ ಇವಾಗ ಎಲ್ಲರಿಗೆ ಈ ಥರ ಮಾಡಿಕೊಟ್ಟಿನ ಬಾದ ಎಲ್ಲರೂ ಇಷ್ಟಪಟ್ಟು ತಿಂದರು ಆ್ಯಂಡ್ ಎಲ್ಲರೂ ಫಿನಿಷ್ ಮಾಡಿದ್ರು. ಫೈನಲಿ ಅದು ಕಂಪ್ಲೀಟ್ ಆಗೋದಿತ್ತು, ಯಾಕಂದ್ರೆ ಓಸ್ಟ್ 1 ಕಿಲೋ ಕುದಿಸಿನೆಲ್ಲ ವೇಸ್ಟ್ ಆದ್ರೆ ಮತ್ತೆ ಚೆನ್ನಾಗಿ ಅನ್ಸಲ್ಲ ಅಂಥೇಳಿ ಎಲ್ಲರಿಗೆ ಕುದಿಸಿ ಕೊಟ್ಟ. ಎಲ್ಲರೂ ಇಷ್ಟಪಟ್ಟು ತಿಂದರು. ಆ್ಯಂಡ್ ಇವ್ರು ಹೊಲ್ಕಡೆ ಹೋಗಿದ್ರಲ್ಲ, ಬಾಬಾ ಹೊಲ್ಕಡೆ ಹೋಗಿ ಮುತ್ತಲು ಹೂವು ಪತ್ರಿ ಅದನ್ನೆಲ್ಲ ತೊಗೊಂಡು ಬರ್ಲಕ್ಕೆ ಬಾಬಾ ಹೋಗಿರು. ಇವರು ಒಳ್ಳೆ ಅದನ್ನು ಬೇಕಲ್ಲ, ಎಳಕ್ಕೆ ಜೋಳ ಇರ್ತವಲ್ಲ ಅವು ಸುಟ್ಟು ಸೀತ್ನಿ ಮಾಡ್ತಾರೆ ಗೊತ್ತದ ನೈವೇದ್ಯನಾಗ. ಬಟ್ ಈ ಬಾರ ಸಿಕ್ಕಿಲ್ಲ ಅಂತೇಳಿ ಬಾಬಾ ಏನಂದ್ರು ಅಂತಂದ್ರೆ ನಮ್ಮ ಹೊಲದಾಗ ಇನ್ನು ಎಳಕವಲ್ಲ ಕಡ್ಡಿ ತೊಗೊಂಡು ಬಂದು ಸುಡಾರಿ ಒಳ್ಳೆ ದೇವ್ರಿಗೆ ಪ್ರಸಾದನ ತೋರ್ಲಕ್ಕೆ ಬರ್ತದು ಅಂತ. ಸೊ ಈಗ ಗೊತ್ತಾ ಫಾರ್ ದ ಫಸ್ಟ್ ಟೈಮ್ ಸೀತ್ನಿ ಪಾಲ ಒಳ್ಳೆ ಸುಡ್ಲತ್ತಿದ್ದೆವು, ಅಂದ್ರೆ ಕಡಿಪಳ್ಳಿಗೆ ಒಳ್ಳಿನ ಕನ್ವರ್ಟ್ ಮಾಡತ್ತರ. ಆ್ಯಂಡ್ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಬಾಬಾ ಬಂದ ತಕ್ಷಣ ಬಿಟ್ಟು ಬಾಬಾಗೆ ಕೊಟ್ಟು ನಡೆದ್ರು. ಸೊ ಅದೇ ಲತ್ತನ ವೈಭವ್ ಬಾಬಾಗೆ ನೋಡಿದ ತಕ್ಷಣ ಪಪ್ಪ ಬಿಟ್ಟು ನಡೆದಾರಲ್ಲ ಅಂತ. ಸೊ ದ್ಯಾಟ್ ಈಸ್ ವಾಟ್ ಬಾಬಾಸ್ ಕೇರಿಂಗ್ ಈಸ್. ನೋಡ್ತಾ ಟೈಮ್ ಆಗ್ಲತ್ತದ ಫ್ರೆಂಡ್ಸ್. ಈಗ ಜಸ್ಟ್ ಕೂಡ್ಲಕ್ಕೂ ಟೈಮ್ ಸಿಕ್ಕಿಲ್ಲ. ಗೊತ್ತಾವು ಅಲ್ಲಿ ಹೋಮ್ ಟೌನಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ಊರ ಕಡೆ ಬಂದು ಇಲ್ಲಿಂದೆಲ್ಲ ಮಾಡ್ಕೊತಾ ಇದ್ವಿ. ದೇವ್ರಿಗೆ ಒಂದು ಸ್ವಲ್ಪ ಶಬ್ದಾನಿ ಕಿಚಡಿ ಮತ್ತು ರತ್ನಾಲ್ ದೇವ್ರ ಬಲ್ಲಿ ಇಟ್ಟು ದೇವ್ರಿಗೆ ತೋರಿನಿ. ಆ್ಯಂಡ್ ಆನಂತರ ನಾನು ವೈಷ್ಣವಿ ಇಬ್ಬರು ತಿಂದ್ವಿ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ದೇವ್ರ ಪೂಜೆ ಸಲುವಾಗಿ ಏನೇನು ಬೇಕು ಎಲ್ಲ ಸೋರ್ಸ್ಕೊತಾ ಇದ್ದೀನಿ, ಲೈಕ್ ಪಂಚಾಮೃತ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವರು ಎಲ್ಲರೂ ಈಗ ನಾನು ಒಬ್ಬಕ್ಕೆ ಬಿಟ್ಟು ಎಲ್ಲರೂ ಊಟ ಮಾಡೋರು ಅದರಲ್ಲ ರಾತ್ರಿಗೆ. ಸೊ ಎಲ್ಲ ಅಡುಗೆ ಅನ್ನ ಬೇಳೆ ಪಲ್ಯ ಚಪಾತಿ ಎಲ್ಲ ಎಲ್ಲಿ ಮಾಡಲಿ ಅಂಥೇಳಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೊಳಕ್ಕೆ ನಾನೇನು ಮಾಡ್ಲತ್ತೀನಿ ಅಂದ್ರೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಾಬಾ ನೋಡ್ರಿ ಇಲ್ಲಿ ಒವಳಿ ಸಲಕ್ಕೆ ಎಷ್ಟು ಬೇಕು ಅಷ್ಟೇ ಇಕ್ಕೊಂಡು ಆಲ್ರೆಡಿ ಒವಳ್ಳಿ ಚಲೋ ಸುಟ್ಟವು ಫ್ರೆಂಡ್ಸ್. ಸೊ ಅದ್ರ ಸಲುವಾಗಿ ಬಾಬಾನ ಮಾಡ್ತಾರೆ ಎಕ್ಸ್ಟ್ರಾ ಇದ್ದಿಂದ ಬೆಂಕಿ ಎಲ್ಲ ತೆಗ್ತಾ ಇದ್ದಾರೆ. ಇಲ್ಲ ಅಂದ್ರೆ ಕರ್ಗಾಗೋಯ್ತಾವ ಟೇಸ್ಟ್ ಹತ್ತಲ್ಲ. ಸೊ ಅದ್ರ ಸಲುವಾಗಿ ಬಾಬಾ ಅಲ್ಲೆಲ್ಲ ಅವೆಲ್ಲ ಮಾಡ್ಕೋತಾ ಇದ್ರೆ ನಾನು ನನ್ನ ಕೆಲಸ ಮಾಡ್ಕೋತಾ ಇದ್ದೀನಿ. ಸೊ ಪರೋಟ ಸಲುವಾಗಿ ಹಾಲು ಕುದಿಸ್ತಾ ಇದ್ದೀನಿ, ಹಿಟ್ಟು ನಾದ್ಕೋತಾ ಇದ್ದೀನಿ. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಪರೋಟ ಹೆಂಗೆ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಣಗಿಂದ ಪುಡಿ ಖಾರ ಇರ್ತದೆ ನೋಡ್ರಿ, ಅದು ಹಾಕಿ ಮಾಡ್ತಾಯಿದ್ದೀನಿ. ಸೊ ಎಲ್ಲರ ಸಲುವಾಗೆಲ್ಲ ಕ್ವಾಂಟಿಟಿ ಹೆಚ್ಚಿಗೆ ಆಗ್ತದೆ. ಸೊ ಅದು ನೋಡಿ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ ಎಷ್ಟು ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ದೇವ್ರ ಪ್ರಸಾದಕ್ಕೆಲ್ಲ ತೆಗೆದಿಟ್ಟಿನಲ್ತಿನಲ್ಲ, ಇದು ನಂಬಲ್ಲಿ ಇವತ್ತು ಇವ್ರು ಎಷ್ಟು ಕಾಸ್ಟ್ಲಿ ತಂದಾರ ಮಸಾಲ ಉಂಡೆ ತುಪ್ಪದ ಮೇಡ ಸರ್ ಚೆನ್ನಾಗದ ಅಂತಂದ್ರೆ 210 ರುಪೀಸ್ 220 ರುಪೀಸ್ಗೇನೋ ಕಿಲೋ ಮಾಡಿ ತೊಗೊಂಡು ಬಂದಾರೆ ಅಂತ. ಆ್ಯಂಡ್ ದೇವ್ರ ನೈವೇದ್ಯ ಕಂಪಲ್ಸರಿ ಈಗ ಗೊತ್ತಾ ಶಾವ್ಗೆ ಪಾಯಸ ಮಾಡ್ತಾರೆ. ಸೊ ಇಲ್ಲಿಂದ ಕಾರ್ನ್ಫ್ಲವರ್ ಒಯ್ದಿದ್ದೆ ನಮ್ಮ ಹೋಮ್ ಟೌನಿಂದ. ಸೊ ಶಾವ್ಗೆ ಪಾಯಸ ಮಾಡಿದ್ದೆ, ಸೂಪರ್ ಇಷ್ಟಪಟ್ಟು ತಿಂದರು. ಒಂದು ಸ್ವಲ್ಪ ಸಕ್ಕರೆ ಕಮ್ಮಾಗಿತ್ತಂತ ಬಟ್ ಚೆನ್ನಾಗಾಗ್ಯದ ಅಂತ ಹೇಳಿ ತಿಂದರು. ಆ್ಯಕ್ಚುಲಿ ಕಾರ್ನ್ಫ್ಲೋರ್ ಕಸ್ಟರ್ಡ್ ಪೌಡರ್ ಒಯ್ದಿದೆ. ಸೊ ಅದು ಹಾಕಿ ಮಾಡಿದ್ರೆ ಎಲ್ಲ ಇಷ್ಟಪಟ್ಟರೆ. ತಣ್ಣಗಾಗಿತ್ತಂದ್ರೆ ಇನ್ನೂ ಬಿ ಸೂಪರ್ ಆಗಿತ್ತು. ಸೊ ಇಲ್ಲಿ ತನಕ ಶಾವ್ಗೆ ಒಂದು ಸ್ವಲ್ಪ ಫ್ರೈ ಮಾಡಿನಲ್ಲ, ಇವಾಗ ಹಾಲಿನಾಗ ಶಾವ್ಗೆ ಹಾಕಿ ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ದಟ್ ಇಸ್ ದ ಪ್ರಾಸೆಸ್. ಆ್ಯಂಡ್ ಆ್ಯಕ್ಚುಲಿ ಈ ನಾವು ಹೆಂಗೆ ಯಾವ ಥರ ಪೂಜೆ ಮಾಡ್ಕೊಂಡೀವಿ ಅನ್ನೋದು ಎಲ್ಲ ಪ್ರೀವಿಯಸ್ ವ್ಲಾಗಲ್ಲಿದೆ, ಅಂದರೆ ಶಿವರಾತ್ರಿ ವ್ಲಾಗಲ್ಲಿ. ಆ್ಯಂಡ್ ಆ ನಂತರ ಎಲ್ಲರಿಗೆ ಆಲೂ ಪರೋಟ ಮಾಡ್ಕೊತ ಕುಂತ ಎಲ್ಲರಿಗೆ ಅದೇ ಕೊಟ್ಕೊತ ಹೋದ. ನೆಕ್ಸ್ಟ್ ಭಾಂಡೆ ಒಳಗದು ಅವೆಲ್ಲ ಎಲ್ಲ ಕೆಲಸ ಇರ್ತಾವಲ್ಲ ಫ್ರೆಂಡ್ಸ್, ಅಷ್ಟು ಮಾಡ್ಕೊತ ಕುಂತ. ನೆಕ್ಸ್ಟ್ ಡೇ ಆ್ಯಕ್ಚುಲಿ ಇದು ವೀಡಿಯೋ ನೆಕ್ಸ್ಟ್ ಡೇ ನೋಡ್ತಾ ಇದ್ರಿ ಅಂದ್ರೆ ಶಿವರಾತ್ರಿ ಮರುದಿನ. ಅವತ್ತು ವೀಡಿಯೋ ಮಾಡೋ ಅಂಥ ಚಾನ್ಸ್ ಸಿಕ್ಕಿಲ್ಲ. ಆ್ಯಂಡ್ ವೈಭವ್ ವೈಷ್ಣವಿನೂ ಅವತ್ತು ಹಾಲ್ಡೇ ತೊಗೊಂಡ್ರು. ಆ್ಯಕ್ಚುಲಿ ಪ್ಲ್ಯಾನ್ದಾಗ ಇದ್ದಿಲ್ಲ ಅವ್ರು ಹಾಲ್ಡೇ ತೊಗೋಬೋದು, ಬಟ್ ಪ್ಲ್ಯಾನ್ ಚೇಂಜ್ ಮಾಡಿ ಹಾಲ್ಡೇ ತೊಗೊಂಡ್ರು. ಸೊ ಹೋಳ್ಗೆ, ಹಾಲು, ಆಂಬೂರು, ಅನ್ನ, ಹಪ್ಪಳು ಎಲ್ಲ ಇತ್ತು. ಸೊ ಎಲ್ಲರೂ ಊಟ ಮಾಡಿದ್ರು. ಆ್ಯಂಡ್ ನಂದು ಇವತ್ತು ಅನ್ಫಾರ್ಚುನೇಟ್ಲಿ ನೀನು ಶಿವರಾತ್ರಿ ನಿರಾರ ಇವತ್ತು ಸೋಮವಾರ ಒಪ್ಪತ್ತು. ಸೊ ನಾನು 1 ಟೈಮ್ ಊಟ ಮಾಡ್ತಾಯಿದ್ದೀನಿ. ಒಂದು ಹೋಳ್ಗೆ, ಹಾಲು, ತುಪ್ಪ, ಆಂಬೂರು, ಅನ್ನ ಊಟ ಮಾಡೀನಿ. ಬಟ್ ಇನ್ನೆಲ್ಲ ನಿರಾರಿದ್ದಿನ ಕಡೆಯಿಂದ ಏನೋ ಇವತ್ತು ಊಟ ಜಾಸ್ತಿ ಹೋಗಿತ್ತು. ಸೊ ಒಂದೇ ಹೋಳಿಗೆಗೆ ಸ್ಟಾಪ್ ಮಾಡೀನಿ ಲಿಟ್ರಲ್ಲಿ ಫ್ರೆಂಡ್ಸ್. ಅದರ ನಂತರ ಊಟ ಮಾಡ್ಲಿಕ್ಕೂ ಹೋಗಿಲ್ಲ, ಏನಿಲ್ಲ. ಒಂದು ವೇಳೆ ಹೊಸಾದ್ರೆ ಹಾಲು ಕುಡಿಯೋರಿ ಅಥವಾ ಚಹಾ ಕುಡಿಯೋರಿ ಅಂತ ಅಂದ್ಕೊಂಡು ಊಟ ಅಷ್ಟೇ ಮಾಡೀನಿ ಫ್ರೆಂಡ್ಸ್. ಅಂಬಲ್ಲಿ ಅವ್ವ ಬಾಬಾ ಹೆಂಗೆ ಅಂದ್ರೆ ನೀರಾರು ಒಪ್ಪತ್ತು ಜಾಸ್ತಿ ಮಾಡ್ರು ಬೈತಾರೆ. ಸೊ ಒವಳಿ ಸುಟ್ಟಿಂದವ ನೀ ತಿಂತಿ ಅಂತಾರ, ತಿನ್ನು ಅಂತಲತ್ತೀರು. ಸೊ ನೀನು ಒವಳ್ಳಿ ಮಾಡಿರ್ಲ ಬಾಬಾ. ಸೊ ಅವು ತಿಂತಾ ಇದ್ದೀನಿ. ಅವು ತಿನ್ನೋದು ನೋಡಿ ನಮ್ಮ ಮನೆಯವ್ರು ಇನ್ನೊಂದು ಸ್ವಲ್ಪ ಅವು ಸುಡ್ಲಿಕ್ಕೆ ಬರ್ತದೆ. ದಿಸ್ ವಿಲ್ ಬಿ ದ ಫೈನಲ್ ಆ್ಯಂಡ್ ಲಾಸ್ಟ್
ಒಳ್ಳಿ ಆಫ್ ದಿಸ್ ಇಯರ್ ಅಂತಂದರು. ಸೊ ನಾನು ತಿನ್ನೋದು ನೋಡಿ ಅವ್ರು ಸುಡ್ಲಕ್ಕೆ ತೊಗೊಂಡು ಬಂದರು. ಮತ್ತು ಬಾಬಾ ಅವ್ರ ಕೈಯಿಂದ ತೊಗೊಂಡು ಬಾಬಾ ಮತ್ತು ಸುಡ್ಲತ್ತಿರು. ಸೊ ಗರಂ ನಾನು ಅವ್ವ ಇವರು ಮೂಗರು ಕುಂತು ತಿಂದೀವಿ ಫ್ರೆಂಡ್ಸ್. ಸೂಪರ್ ಟೇಸ್ಟಿ ಅನ್ನಿಸ್ತು. ಲಿಟ್ರಲ್ಲಿ ಮನೆಗೆ ಹಿರುಗಳಿದ್ರೆ ಹೀಗೆಲ್ಲ ಟ್ರೆಡಿಷ್ನಲ್ದು ಎಲ್ಲ ಸಿಗ್ತಾವೆ ಫ್ರೆಂಡ್ಸ್. ಆ್ಯಂಡ್ ತಿನ್ಸೋರ್ನೂ ಇರಬೇಕು. ನಮ್ಮ ಹೋಮ್ ಟೌನ್ ತೊಗೊಂಡು ಬಾ ಅಂತಂದ್ರೆ ಇವ್ರು ತೊಗೊಂಡು ಬರಲ್ಲ. ನಾನು ಯಾವಾಗ ಊರ ಕಡೆ ಹೋದ ಅವಾಗೇ ತಿನ್ನಬೇಕು. ಬಟ್ ಥ್ಯಾಂಕ್ ಯು ಟು ಭೂಮಾತಾ, ಮೈ ಹಸ್ಬೆಂಡ್ ಬೀಯಿಂಗ್ ಅ ಫಾರ್ಮರ್, ಎವ್ರಿಥಿಂಗ್. ಯಾಕಂದ್ರೆ ಅವರೇ ಫಾರ್ಮರ್ ಇರ್ತಿಲ್ಲ ಅಂದ್ರೆ ನನಗೆ ಇವೆಲ್ಲ ತಿನ್ನಕ್ಕೂ ಸಿಗ್ತಿದ್ದಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಟು ಅಟ್ಲೀಸ್ಟ್ ಇವೆಲ್ಲ ತಿನ್ಸೋ ಹಸ್ಬೆಂಡ್ ಸಿಕ್ಕಿರಲ್ಲ. ಥ್ಯಾಂಕ್ ಯು ಟು ದೆಮ್ ಆಲ್ಸೋ. ಯಾವಾಗಲೂ ನಾವು ನಮ್ಗೇನು ಸಿಗುತ್ತದೋ, ನಮ್ಮಲ್ಲಿ ಏನದ, ನಮ್ಮ ಹತ್ರ ಏನದ ನೋಡ್ರಿ, ಅದಕ್ಕೆ ಗ್ರ್ಯಾಟಿಟ್ಯೂಡ್ ಫೀಲ್ ಆ ಥರ ದೇವರು ಯೂನಿವರ್ಸ್ಗೆ ನಾವು ಥ್ಯಾಂಕ್ ಯು ಹೇಳಬೇಕು ಫ್ರೆಂಡ್ಸ್ ಪ್ರತಿಯೊಂದಕ್ಕೆ. ಯಾಕಂದ್ರೆ ಕೆಲವೊಬ್ರು ಇರ್ತಾರೆ ಅವ್ರ ಬಳಿ ಎಷ್ಟೊಂದು ಆಸ್ತಿ ಇರ್ತೋ ಅಂತಸ್ತೋ ಇರ್ತೋ, ಖರೆ ಇಂಥ ಸಣ್ಣ ತಿನ್ನೋಂಥ ಸುಖನೂ ಅವ್ರ ಬಳಿ ಇರಲ್ಲ. ಸೊ ಅಟ್ಲೀಸ್ಟ್ ನನ್ನ ಹತ್ರ ಏನೂ ಇಲ್ಲೋದ್ರೂ ಇವೆಲ್ಲ ತಿನ್ನೋಂಥ ಟೈಮ್ ಮತ್ತು ಇಂಥ ತಿನ್ನೋಂಥ ಅವಸರ ನನ್ನ ಹತ್ರ ಇದೆ ಅಲ್ಲ. ಫಾರ್ ದ್ಯಾಟ್ ರೀಸನ್ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಟು ಯೂನಿವರ್ಸ್ ಫ್ರೆಂಡ್ಸ್. ಆ್ಯಂಡ್ ನಾವು ಹಮೇಶ ಏನೇ ತಿಂದರೂ ಅನ್ನದಾತ ಸುಖೀ ಭವ ಅನ್ನಬೇಕು. ಯಾಕಂತಂದ್ರೆ ಆ ಅನ್ನ ಕೂಡ ದೇವಿ ಮೈಯ ಭೂಮಾತಾ ಪ್ಲಸ್ ಅನ್ನದಾತ ಅಂದ್ರೆ ಫಾರ್ಮರ್ ಇಲ್ಲೋದ್ರೆ ನಮ್ಗೆ ಏನೂ ಸಿಗಲ್ಲ ಫ್ರೆಂಡ್ಸ್ ಲಿಟ್ರಲಿ. ಸೊ ಅದಕ್ಕೆ ನಾವು ಅನ್ನದಾತ ಸುಖೀ ಭವ ಅನ್ನಬೇಕು ಅಂತ ನಾನು ಹಮೇಶ ಅಂದ್ಕೋತೀನಿ. ಆ್ಯಂಡ್ ಹಮೇಶ ನನ್ನ ಗ್ರ್ಯಾಟಿಟ್ಯೂಡ್ ಅಟ್ಲೀಸ್ಟ್ ಗಚ್ಚಿ ಹೇಳಿ ಹಮೇಶ ಹೇಳ್ಕೋತ ಅನ್ನೋದು ಇಲ್ಲೋದ್ರೆ ಅಪ್ಶೋ ಅಂದ್ಕೋತಾರೆ ಫ್ರೆಂಡ್ಸ್. ನಾವು ಏನಾರ ಹೇಳಕ್ಕೆ ಹೋದೆವು ಯಾರಿಗಾರ ಅಂತಂದ್ರೆ ಸಾಕು ಹೇಳ್ಕೊಂಡಿದ್ದು ಅಂತಂತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ಹೇಳ್ಕೊಳಕ್ಕೆ ಹೋಗಲ್ಲ. ಬಟ್ ವಿ ನೀಡ್ ಟು ಥ್ಯಾಂಕ್ ದಿ ನೇಚರ್, ಯೂನಿವರ್ಸ್ ಆ್ಯಂಡ್ ಫಾರ್ ಎವ್ರಿ ಒನ್. ಇಲ್ಲಿ ನೋಡ್ರಿ ಅವ್ವ ಅಂತ ಗರಂ ಒಳ್ಳಿದ್ರೂ ಕೈ ಹಾಕಿ ಇವೆಲ್ಲ ಮಾಡ್ತಾ ಇದ್ದಾರಲ್ಲ. ಸೊ ಯಾರು ಸಲುವಾಗಿ ಮಾಡ್ಲತ್ತಾರ? ನಮ್ಮ ಸಲುವಾಗಿ ಅಲ್ಲ. ಸೊ ವಿ ನೀಡ್ ಟು ಬಿ ಥ್ಯಾಂಕ್ಫುಲ್ ಟು ಆಲ್ಸೋ. ನಾವು ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಯ್ತದೋ ಅದು ಮಾಡಬೇಕು. ಅವ್ವ ಇದು ಎಲ್ಲ ನಮ್ಮ ಸಲುವಾಗಿ ಮಾಡ್ಲತ್ತಾರ ಒಬ್ಬೊಬ್ಬ ಅಂದ್ರೆ ನಮ್ಗೇನು ಕೈಲಾಯ್ತದೋ ಅದನ್ನು ನಾವು ಮಾಡ್ಲಿಕ್ಕೆ ಹೋಗಬೇಕು. ಅವ್ರಿಗೆ ಏನು ಬೇಕು ಈ ಮೂಮೆಂಟಲ್ಲಿ ಅದು ನಾವು ಕೊಡ್ಲಿಕ್ಕೆ ಹೋಗಬೇಕು. ಆ್ಯಂಡ್ ಹೋಳಿಗೆ ಊಟ ಆದ ನಂತರ ಎಲ್ಲ ಟೈಮ್ ಪಾಸ್ ಎಲ್ಲ ಮಾಡ್ಕೋತಾ ಇಲ್ಲಿ ನಿಮಗೆ ಕಾಣಿಸ್ತಾ ಇದೇನಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಮುಂಗೀಸ್ ಅಲ್ಲಿ ಒಂದು ಬುಟ್ಟಿ ಟೈಪ್ ಇದೆಯಲ್ಲ, ಹಾಲಿನ ಕ್ರೇಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮುಂಗೀಸ್ ನೋಡ್ರಿ. ಇಲ್ಲಿ ಆ್ಯಕ್ಚುಲಿ ನೋಡ್ಕೊಳ್ಳಲು ಸಂದೆಗಿನೊಂದು ಹೊಂಟೋದು ಮುಂಗೀಸ್. ವೈಷ್ಣವಿ ಏನಂದ ಅಂದ್ರೆ ಈ ಥರ ನಾವೆಲ್ಲರೂ ಅವ್ವ ನಾನು ಇವರು ಬಾಬಾ ಎಲ್ಲ ಕುಂತ ನೋಡತ್ರ ವೈಷ್ಣವಿ ಏನಂದ್ರೆ ಫ್ರೀ ಶೋ ಆಬ್ದೋನೋ ಕೆಲಿ ಅಂತ. ಸೊ ಫ್ರೀ ಶೋನೇ ಅಂತೇಳಿರಿ. ಮುಂಗೀಸ್ ಅವೆರಡು ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಲತ್ತೀವಿ. ಸೊ ಅದು ನೋಡ್ಕೋತ ಕುಂತೀವಿ. ಯಾಕಂದ್ರೆ ನಾವು ರಿಟರ್ನ್ ಬರಬೇಕಾದ್ರೆ 1 o'clock ಬರಬೇಕು ಅಂತಂದ್ರೂ ನಮ್ಗೆ ಬಸ್ ಸಿಗಲ್ಲ. ಯಾಕಂದ್ರೆ ಮನೆಯಿಂದ ಎಲ್ಲ ಕೆಲಸ ಮುಗಿಸಿ ಬಾಂಡಿ ಬಟ್ಟೆ ಎಲ್ಲ ಕೆಲಸ ಮುಗಿಸಿ ರಿಟರ್ನ್ ಬ್ಯಾಕ್ ಬರಬೇಕಾದ್ರೆ 1 o'clock ತನಕ ಆಗಲ್ಲ. ಸ್ಪೆಷಲಿ ಅದ್ರಾಗ ಇವತ್ತು ಹೋಳಿಗೆ ಊಟ ಇತ್ತು. ಸೊ ಅವೆಲ್ಲ ಮಾಡ್ಲಿಕ್ಕೆ ತಡ ಆಯ್ತದಲ್ಲ. ಹಾಲಾಕಿ ನಾನು ಬ್ಯಾಳೆ ಕುದಿಸೀನಿ, ಅನ್ನ ಎಲ್ಲ ಇಟ್ಟೀನಿ ನಾನು. ಬಟ್ ಅವ್ವ ಹೋಳ್ಗೆ ಮಾಡಿರಿ. ಯಾಕಂದ್ರೆ ಆ ಟೈಮ್ ತನಕ ನಾವು ಹೋಗಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅವ್ವ ಹೋಳ್ಗೆ ಒಂದು ಮಾಡಿಸ್ ತನಕ ನಾ ಎಲ್ಲ ಕೆಲಸ ಮುಗಿಸ್ಕೊಂಡ ಪೂಜಾ, ಹೊರಗಿನ ಪೂಜಾ, ಹಿರೋಡೆ ಪೂಜೆ ನಿಮ್ಗೆ ಗೊತ್ತಲ್ಲ ನಮ್ಮಲ್ಲಿ ಹಿರೋಡೆಯರ್ ಅಂತ. ಸೊ ಹಿರೋಡೆ ಪೂಜಾ, ಮೇನ್ ಬಾಗಿಲು ಪೂಜೆ ಎಲ್ಲ ಪೂಜೆಗಳು ಮುಗಿಸ್ಕೊಂಡು ಮತ್ತು ದೇವ್ರಿಗೆ ನಾವು ಓದಿ ತೋರಿ ಆ ನಂತರ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಬಟ್ಟೆ ಭಾಂಡಿ ಎಲ್ಲ ಮಾಡಿಸ್ ತನಕ 1:30 ಆಗಿತ್ತು ಫ್ರೆಂಡ್ಸ್. ಮತ್ತು ಅಲ್ಲಿ ನಂದು ಊಟ ಮುಗಿಸ್ಕೊಂಡು ಎಲ್ಲ ಮಾಡ್ಲಿಕ್ಕೆ ಮತ್ತೆ ತಡನೇ ಇತ್ತು. ಅದಕ್ಕೆ 5 o'clock ಬಸ್ ರಿಟರ್ನ್ ಬರಬೇಕು ಅಂದ್ಕೊಂಡಿದ್ವಿ. ಸೊ ಆ್ಯಕ್ಚುಲಿ ಈ ಕ್ಲಿಪ್ ನನ್ನ ಮಾತಿಗೆ ಏನೂ ಸಂಬಂಧ ಇಲ್ಲ. ಬಟ್ ಈ ಕ್ಲಿಪ್ ಬಗ್ಗೆ ಆಲ್ರೆಡಿ ಹೇಳಿನಲ್ಲ ಅಂತ ಇವಾಗ ನಾನು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೊಲ್ಲಿ ನಂಬಲ್ಲಿ ಜುಕಾಲಿ ಅದಲ್ಲ ಫ್ರೆಂಡ್ಸ್, ಅಲ್ಲಿ ಕುಂತೀನಿ. ಸೊ ಅಷ್ಟರಲ್ಲಿ ಮುಂಗೇಸ್ ಬಂದಿದ್ವು. ಮುಂಗೇಸ್ ಶೋ ನೋಡ್ಕೋತ ಕುಂತೀನಿ. ಎಷ್ಟು ಚೆನ್ನಾಗಿ ತಿರ್ಗ್ತಾವಲ್ಲ ಮನೆಗೆ ಅಂತ. ನಂಬಲ್ಲಿ ನಾವು ಇರೋ ಹೋಮ್ ಟೌನ್ದಾಗ ಮುಂಗೇಸ್ ನಂದು ಪಾಟ್ಸ್ ಬಲ್ಲಿ ಅಂದ್ರೆ ಹೂವಿನ ಗಿಡಗಳವಲ್ಲ ಅವೆಲ್ಲ ತಿರುಗ್ತಾವೆ. ಸೊ ಅದೇ ನೋಡ್ಕೋತ ಕುಂತೀನಿ ಎಷ್ಟು ಚೆನ್ನಾಗದವಲ್ಲ ಅಂತ. ನೇಚರ್ ಲವರ್ಸಿಗೆ ಇವೆಲ್ಲ ಇಷ್ಟ ಆಗ್ತಾವೆ. ನಿಮ್ಗೆ ಎಷ್ಟು ಜನರಿಗೆ ಮುಂಗೀಸ್ ನೀವು ನೋಡ್ತೀರಿ, ಅಟ್ಲೀಸ್ಟ್ ಎಷ್ಟು ದಿನ ಆಯಿತು ನೋಡಿ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ಈ ಬುಟ್ಟಿಗಳು ಎಷ್ಟು ಜನಕ್ಕೆ ಹಿಡಿತೀರಿ? ಹೆಂಡಿ ಬುಟ್ಟಿ ಅಂತಾರೆ ನಮ್ಮಲ್ಲಿ. ಎಳಮಾಸಿ ಟೈಮಿನ ಹೊಸ ಬುಟ್ಟಿ ತೊಗೊಂಡು ಈ ಥರ ಆಕಳ ಹೆಂಡಿ ಎಲ್ಲ ಹಚ್ಕೊಂಡು ನಾವು ಹೊಲಕ್ಕೆ ಒಯ್ತೀವಿ ಎಲ್ಲ ಊಟ ಸಾಮಗ್ರಿಗೆ ಇಟ್ಕೊಂಡು. ಆ್ಯಂಡ್ ನಮ್ಮ ಊರ ಗುಡಿದು ನಮ್ಮ
ನಂಬಲ್ಲಿ ಇಲ್ಲಿ ಮಹಾದೇವ ದಾರಿಗುಡಿಗೆ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಕುಂತೀನಿ. ಆ್ಯಂಡ್ ಆ ಗುಡಿ ಹತ್ರನೇ ಹಬ್ಸ ಅಂತೀವಿ ನಾವು. ಈಗ ನಾನು ಎಷ್ಟು ಊರುಗಳ್ನಾಗ ಹಬ್ಸ ಯೂಸ್ ಮಾಡ್ಲತ್ತೀರಿ ಅನ್ನೋದು ಕಮೆಂಟ್ ಮಾಡಬೇಕು. ನಂಬಲ್ಲಿ ನಾವು ಈ ಹಬ್ಸದ ನೀರೇ ಕುಡಿತೀವಿ. ಆ್ಯಂಡ್ ಚಲೋ ರಿಟರ್ನ್ ಬ್ಯಾಕ್ ಟು ಮೈ ಹೋಮ್ ಟೌನ್. ಯಾಕಂದ್ರೆ ಮತ್ತು ನಾಳೆ ಮುಂಜಾನೆ ಜಲ್ದಿ ಹೋಗ್ಬೇಕು ಮಕ್ಕಳು ಸ್ಕೂಲ್ಗೆ, ಅದನ್ನೆಲ್ಲ ಸ್ಕೂಲ್ ಕಾಲೇಜ್ಗೆ. ಸೊ ಊರ ಕಡೆಯಿಂದ ಈಗ ರಿಟರ್ನ್ ಬ್ಯಾಕ್ ಟು ಹೋಮ್ ಟೌನ್. ಆ್ಯಂಡ್ ಇನ್ನೊಂದೇನು ಅಂದ್ರೆ ನಾನು ಯಾವಾಗಲೂ ಊರಾಗಿದ್ದಾಗೆ ನನ್ನ ವೇಯಿಂಗ್ ಮಷೀನ್ ಬರ್ತದೆ ಫ್ರೆಂಡ್ಸ್. ಈಗ ಡೆಲಿವರಿ ಆಗ್ಯದ ನನ್ನ ವೇಯಿಂಗ್ ಮಷೀನ್. ಸೊ ನಾಳೆ ವೇಟ್ ಚೆಕ್ ಮಾಡ್ಕೋತೀನಿ. ನೋಡ್ರಿ ಆ್ಯಕ್ಚುಲಿ ಗಿಡ ಹೆಂಗೆ ಕಾಣಿಸ್ತಾ ಇದ್ದಲ್ಲ, ಮ್ಯಾಲಿಂದ ಹಿಡಿದು ಕೆಳಗೆ ಹೊಂಟದು. ಎಲ್ಲ ಗಿಡಗಳು ಕೆಳಗಿನ ಮೇಲೆ ಹೋದ್ರೆ ಅದು ಮ್ಯಾಲಿಂದ ಕೆಳಗೆ ಹೊಂಟದು. ಆ್ಯಂಡ್ ವೈಷ್ಣವಿಗೆ ಹೂವು ಆ್ಯಂಡ್ ಗಿಡ ಇಷ್ಟ ಆಯಿತು. ಆ್ಯಂಡ್ ದಿಸ್ ಈಸ್ ಆಲ್ ಫಾರ್ 2 days, okay, 15th and 16th, ಶಿವರಾತ್ರಿ ದಿನ ಆ್ಯಂಡ್ ಮರುದಿನ ಫ್ರೆಂಡ್ಸ್. ಆ್ಯಸ್ ಇಟ್ ಈಸ್ ನಿರಾರ್ ಬರೀ ಶಬ್ದನೇ ತಿಂದೀನಿ. ಇವತ್ತು ಸೋಮವಾರ ವಾಪತ್ 1 ಟೈಮ್ ಊಟ ಮಾಡೀನಿ. ಏನು ಊಟ ಮಾಡೀನಿ ಅನ್ನೋದು ಕಮೆಂಟ್ ಮಾಡೀನಿ, ಸಾರಿ ತೋರಿಸ್ತೀನಿ ನಿಮ್ಗೆ. ದಟ್ಸ್ ಆಲ್ ಫಾರ್ ದ ಡಿಫ್ರೆನ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಬಾಯ್, ಸಿ ಯು ಟುಮಾರೋ.